ಸಿಎಂ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಅಧಿವೇಶನದ ಕುರಿತಾಗಿ ಮಾತನಾಡ್ತಿದ್ದಾರೆ. ಬನ್ನಿ ಏನಂತ ಮಾತನಾಡ್ತಿದ್ದಾರೆ ಕೇಳೋಣ. ಅದು ಅವರು ನಿಮ್ ಜೊತೆಲೇ ಇದ್ದಾರೆ. ಈಗ ಅವರು ನಿಮ್ ಜೊತೆಲೇ ಇದ್ದಾರೆ, ನಮ್ ಜೊತೆ ಬಂದೇ ಇಲ್ಲ ಅವರು. ಮಾನ್ಯ ಅಧ್ಯಕ್ಷರೇ, ನಾನು ಭಾಷಣ ಮಾಡ್ತೀನಿ, ನಾವು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ನಮ್ಮ ಪ್ರಣಾಳಿಕೆಯಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ಆದ್ರೂ ಕೂಡ 8,165 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ. ಇಲ್ಲಿ ಜಗದೀಶ್ ಶೆಟ್ಟರು ಲೀಡರ್ ವಹಿಸಿರುತ್ತಾರೆ. ನೀವು ಸೊಸೈಟಿ ಸಾಲ ಮನ್ನಾ ಮಾಡಿ, ನಾವು ಕೇಂದ್ರ ಸಾಲ ಮನ್ನಾ ಮಾಡಲಿಕ್ಕೆ ಒತ್ತಾಯ ಮಾಡೋಣ ಅಂತ ಹೇಳಿದ್ರು. ನಾನು ಒಂದು ವಿವೇಕಾನಂದ ಬಂದಿದೆ, ಆಲ್ ಪಾರ್ಟಿ ಡೆಲಿಗೇಷನ್. ಜಗದೀಶ್ ಶೆಟ್ಟರು ಬಂದಿದ್ರು, ಅನಂತ್ ಕುಮಾರ್ ಬಂದಿದ್ರು, ಸದಾನಂದ ಗೌಡ ಬಂದಿದ್ರು, ನಮ್ಮ ಇವರು ಜೆಡಿಎಸ್ ನಿಂದ ರೇವಣ್ಣ ಬಂದಿದ್ರು. ನಾವೆಲ್ಲ ಹೋಗಿ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ವಿ. ನ್ಯಾಷನಲ್ ಬ್ಯಾಂಕ್ ಸಾಲ ಮನ್ನಾ ಮಾಡಿ ಒಟ್ಟು 52,000 ಕೋಟಿ ಇದೆ. 52,000 ಕೋಟಿ ಇದೆ. ಅದರ 42,000 ಕೋಟಿ ನ್ಯಾಷನಲ್ ಬ್ಯಾಂಕ್, ಶೆಡ್ಯೂಲ್ಡ್ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಸಾಲ. ನಾವು ಕೊಟ್ಟಿರ್ತಕ್ಕಂಥದ್ದು 10,736 ಕೋಟಿ ಸಾಲ. ನಾನು ಸೊಸೈಟಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಇವ್ರು ಯಾರನ್ನ ಕರ್ಕೊಂಡು ಹೋಗಿದ್ವಲ್ಲ, ಆ ಪಾರ್ಟಿ ಡೆಲಿಗೇಷನ್ ಎಷ್ಟು ಜಾಗಗಳು ಕೂಡ ಪ್ರಧಾನಮಂತ್ರಿಗಳು ಒಪ್ಪಲಿಲ್ಲ. ನಾನು ಇವ್ರಿಗೆಲ್ಲ ಹೇಳಿದೆ, ಒಬ್ಬ ಪ್ರಧಾನಮಂತ್ರಿಗಳು ನಿಮ್ಮ ಪಕ್ಷಕ್ಕೆ ಸೇರಿದವರು ಒತ್ತಾಯ ಮಾಡಿ ಅಂತಂದ್ರೆ ನಮ್ಮ ಜೊತೆ ಬಂದಿರೋರು ಯಾರು ನ್ಯಾಷನಲ್ ಬ್ಯಾಂಕ್ ನಾವು ಸಾಲ ಮನ್ನಾ ಮಾಡಿದ್ವಿ. ಮಾಡಿದ್ಮೇಲೆ ರಿಸರ್ವ್ ಬ್ಯಾಂಕ್ ಮಾಡ್ತಾರೆ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಯ್ತು, ಸಾಲ ಮನ್ನಾ ಮಾಡಬೇಕು. ದೇಶದ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗ್ತದೆ. ಕೇಂದ್ರದವರೊಬ್ಬರು ಇಲ್ಲಿ ಮಂತ್ರಿ ಬಂದಿದ್ದಾರೆ, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ. ಅವ್ರೇನ್ ಹೇಳ್ತಾರೆ, ಸಿದ್ದರಾಮಯ್ಯ 8,165 ಕೋಟಿ ಸಾಲ ಮನ್ನಾ ಮಾಡಿ ರೈತರಿಗೆ ಲಾಭ ಕೊಟ್ಟಿದ್ದಾರೆ ಅಂತ. ಹಣಕಾಸು ಮಂತ್ರಿ ಹೇಳ್ತಾರೆ, ಯಾವ ಒಂದು ಹುಡುಗಾಚ್ ಕೊಡಲ್ಲ ಅಂತ ಹೇಳ್ತಾರೆ. ಹಿಂದೆ ಮನಮೋಹನ್ ಸಿಂಗ್ ಅವರಿರುವಾಗ ನ್ಯಾಷನಲ್ ಬ್ಯಾಂಕ್ 72,000 ಕೋಟಿ ಮನ್ನಾ ಮಾಡಿದ್ರು. ಇವ್ರು ಯಾಕೆ ಮನ್ನಾ ಮಾಡಬಾರ್ದು? 42,000 ಕೋಟಿ. ಇದೇ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು 2010 ಡಿಸೆಂಬರ್ ತಿಂಗಳಲ್ಲಿ ಸಾಲ ಮನ್ನಾ ಮಾಡಿ ಅಂತಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ನೋಟ್ ಪ್ರಿಂಟ್ ಮಾಡ್ಬೇಕು, ನೋಟ್ ಪ್ರಿಂಟ್ ಮಾಡಬೇಕಂತ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಇವ್ರಿಗೆ ಇವತ್ತು ನಾವು ಮಾಡಿ ಅಂತ ಹೇಳಿಕ್ಕೆ ಇವ್ರಿಗೆ ಯಾವ ನೈತಿಕ ಹಕ್ಕಿದೆ? ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕ ಹಕ್ಕಿದೆ? ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಅವರನ್ನೇ ಮುಂದಿನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ರೈತ ವಿರೋಧಿ ಪಕ್ಷ ಇವರು ಇವತ್ತು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ? ರೈತರ ವಿರೋಧಿಗಳು ಇವರು, ರೈತರ ವಿರೋಧಿಗಳು. ಮಾನ್ಯ ಅಧ್ಯಕ್ಷರೇ, 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡಿದ್ದೀವಿ. ಅದರ ಪ್ರಕಾರ ಆರ್ಮಿಯ ಶಿಸ್ತನ್ನ ಕಾಪಾಡಿದ್ದೇವೆ. 5 ವರ್ಷಗಳಲ್ಲಿ ಕೂಡ ಕಾಪಾಡಿದ್ದೇವೆ. ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇದೆ. 6 ಬಜೆಟ್ನಲ್ಲಿ 25% ಒಳಗಡೆ ಇದೆ. ನನ್ನ ಅಧ್ಯಕ್ಷರೇ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣ ಕೊಡುವಂತ ಹೇಳ ಮುಖ್ಯಮಂತ್ರಿ. ಕೃಷ್ಣಾ ಮೇಲ್ದಂಡೆ ಹಣ ಕೊಡಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಣ ಕೊಡಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ನಂಬರ್ 1 ಭ್ರಷ್ಟಾಚಾರದಲ್ಲಿ, ಅತ್ಯಾಚಾರದಲ್ಲಿ, ಆತ್ಮಹತ್ಯೆಯಲ್ಲಿ ನಂಬರ್ 1
ಸಾಲದಲ್ಲಿ ನಂಬರ್ ಒನ್ ಸದನದ ಬಾವಿಗಿಳಿದು ಏನು ಸಭಾಧ್ಯಕ್ಷರ ಪೀಠದ ಮುಂದೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಅಧಿಕಾರವನ್ನ ಕೂಗುತ್ತಾ ಸರ್ಕಾರದ ಏನು ಸಿದ್ದರಾಮಯ್ಯನವರು ಆದ್ರೂ ಕೂಡ ಅವರ ವಿರೋಧದ ನಡುವೆಯೂ ತಮ್ಮ ಸರ್ಕಾರದ ಸಾಧನೆಗಳ ಕುರಿತಾಗಿ ಮಾತನಾಡ್ತಾ ಹೋಗ್ತಾರೆ. ಆದ್ರೂ ಕೂಡ ಅಲ್ಲಿನ ವಿಪಕ್ಷಗಳು ಏನು ಸರ್ಕಾರವನ್ನ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಹಾಗೆ ಧಿಕ್ಕಾರವನ್ನ ಕೂಗ್ತಾ ಅಲ್ಲಿನ ಒಂದು ಅಧಿವೇಶನದಲ್ಲಿ ಕೋಲಾಹಲವನ್ನ ಎಬ್ಬಿಸಿವೆ. ಆದ್ರೂ ಕೂಡ ಕಲಾಪವನ್ನ ಆರಂಭಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತನಾಡುವಂತಹ ಯಾವ ನೈತಿಕತೆ ಇದೆ, ಇವ್ರಿಗೆ ಯಾವ ಹಕ್ಕಿದೆ ರೈತರ ಬಗ್ಗೆ ಮಾತನಾಡೋದಕ್ಕೆ ಅನ್ನುವಂತಹ ಏನು ತೀವ್ರ ವಾಗ್ದಾಳಿಯನ್ನ ಕೂಡ ವಿರೋಧ ಪಕ್ಷದ ವಿರುದ್ಧ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಹಾಗೆ ರೈತ ವಿರೋಧಿ ಪಕ್ಷ ಬಿಜೆಪಿ ಮತ್ತು ರೈತರ ವಿರೋಧಿಗಳು ಬಿಜೆಪಿ ನಾಯಕರು, ಇವ್ರಿಗೆ ಯಾವ ರೀತಿಯಾದಂತಹ ನೈತಿಕತೆ ಇದೆ ರೈತರ ಬಗ್ಗೆ ಮಾತನಾಡೋದಕ್ಕೆ, ಹಾಗೆ ಯಾರು ಇವರಿಗೆ ಹಕ್ಕು ಕೊಟ್ಟಿರೋದು ರೈತರ ಬಗ್ಗೆ ಮಾತನಾಡೋದಕ್ಕೆ, ರೈತರ ಕಷ್ಟಗಳು ಇವರಿಗೆ ಏನು ಗೊತ್ತು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಟಾಂಗ್ ನೀಡಿದ್ದಾರೆ. ಬೇರೆ ರಾಜ್ಯಗಳು ರಾಜಸ್ಥಾನ, ಕರ್ನಾಟಕ ನಮ್ದು 14,894 ಜಿಡಿಪಿ. ನಾವು ಸಾಲ ಮಾಡಿರ್ತಕ್ಕಂಥದ್ದು 19.22 25% ಒಳಗಡೆ ಇದೆ. 19.22 ಪರ್ಸೆಂಟೇಜ್ ಮುಂದಿನ ವರ್ಷಕ್ಕೆ 20.36 ನೋಡಿ. ನೀವು ಕೆಲವು ಬೇರೆ ರಾಜ್ಯಗಳು ನೋಡ್ತೀನಿ ನಿಮಗೆ. ಈ ವರ್ಷ 2,07,027 ಸಾಲ ಮಾಡಿರೋದು. ಭ್ರಷ್ಟಾಚಾರದಲ್ಲಿ ಪರ್ಸೆಂಟ್ನಲ್ಲಿ ಮುಂದಿನ ವರ್ಷಕ್ಕೆ 22,30,37,266 ಭ್ರಷ್ಟಾಚಾರದಲ್ಲಿ ರಾಜಸ್ಥಾನ್ ಸುಳ್ಳು ಕೇರಳದವ್ರದ್ದು ಎಷ್ಟಿದೆ ಅಂತಂದ್ರೆ 30.7% ಇದೆ ಸಾಲ. 30.7%. ರಾಜಸ್ಥಾನ 2,78,000. ರಾಜಸ್ಥಾನ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ. 2,78,141 ಕೋಟಿ ಈ ವರ್ಷಕ್ಕೆ. ಮುಂದಿನ ವರ್ಷಕ್ಕೆ 3,08,034 ಮೆಡಿಕಲ್ ಕಾಲೇಜ್ ಮಾಡಕ್ಕಾಗಿಲ್ಲ. 32 ನಿಮ್ ಮೆಡಿಕಲ್ ಕಾಲೇಜ್ ಹಣ ಕೊಟ್ಟಿಲ್ಲ. ಯಾವ ಪಕ್ಷ ಅಧಿಕಾರದಲ್ಲಿರೋದು? ಭಾರತೀಯ ಜನತಾ ಪಕ್ಷ. ನಾವು ಎಷ್ಟಿದ್ದೀವಿ? 20.36. ರಾಜಸ್ಥಾನ ಎಷ್ಟಿದೆ? 32.76. ಉತ್ತರ ಪ್ರದೇಶ ಈ ವರ್ಷ ಸಾಲ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4,16,94. 4,14,94 ಕೋಟಿ. ಮುಂದಿನ ವರ್ಷಕ್ಕೆ 4,43,000. 4,43,363. ಇವ್ರದ್ದು ಎಷ್ಟಿದೆ ಅಂದ್ರೆ 29.78. ಇವರಲ್ಲಿ ರಾಜ್ಯ ಸರ್ಕಾರ ಸಾಲ ಮಾಡುತ್ತದೆ, ದಿವಾಳಿ ಆಗ್ಬಿಟ್ಟದೆ. ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲಿವರೆಗೆ ಇವರಿಗೆ ಕೇಂದ್ರ ಸರ್ಕಾರ ಸಾಲ ಕೊಟ್ಟಿರ್ತಕ್ಕಂಥ, ರೈತರಿಗೆ ಕೊಟ್ಟಿರ್ತಕ್ಕಂಥ ಸಾಲ 42. ನರೇಂದ್ರ ಮೋದಿ ಗುಜರಾತ್ ಲೋಕಾಯುಕ್ತ ಅಪಾಯಿಂಟ್ ಮಾಡಲಿಲ್ಲ. ವಾಟ್ ಡಸ್ ಇಟ್ ಇಂಡಿಕೇಟ್? ಇವರು ಭ್ರಷ್ಟಾಚಾರದ ಗಂಗೋತ್ರಿ ರಾಜ್ಯ ಬಾರಿ ಅಧ್ಯಕ್ಷರೇ, ನಾನು ನಡೆಸಿರ್ತಕ್ಕಂಥ 2,09,189 ಕೋಟಿ
ಆಯವ್ಯಯಕ್ಕೆ ನಾನು ಎಲ್ಲ ಸದಸ್ಯರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ದಿನಾಂಕ 30/3/2019 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 28 ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬಲಗನ್ನು ಸೇರಿ ಬೇಡಿಕೆಗಳ ಪಟ್ಟಿಯನ್ನು ಮುಚ್ಚಿದ ಮೊಬಲಿಗೆಗೆ ಮೀರಿದ ಮೊತ್ತವನ್ನು ಲೇಖಾನುದಾನವಾಗಿ ಈ ಸಭೆಯು ಮಂಜೂರು ಮಾಡಬೇಕು ಎಂದು ಕೋರುತ್ತೇನೆ. 2019 ಅನುದಾನ ಬೇಡಿಕೆಗಳಿಗೆ ಸಂಬಂಧಿಸಿದ ಪ್ರಸ್ತಾವ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ದಿನಾಂಕ 31/2019 ಮನವೊಲುವ ಆರ್ಥಿಕ ವರ್ಷದಲ್ಲಿ ಬರುವ ನಂಬರ್ 1 1ರಿಂದ 28 ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಬೇಡಿಕೆಗಳ ಪಟ್ಟಿಯಲ್ಲಿ ಮೊದಲಿಗೆ ನೀರಿನ ಮೊತ್ತವನ್ನು ಲೇಖಾನುದಾನವಾಗಿ ಮಂಜೂರು ಮಾಡುತ್ತದೆ. ಪ್ರಸ್ತಾವದ ಪರವಾಗಿ ಒಂದೇ ಒಂದು ಬಸವ ಕಲ್ಯಾಣದಲ್ಲಿ ಮುಂದಿನ ವರ್ಷದಿಂದ ಅನುಭವ ಮಂಟಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದೊಂದು ದೊಡ್ಡ ರೆಕಾರ್ಡ್ ರಿಕಾರ್ಡ್ ಮಾಡಿ ಬಿಲ್ಗಳು ರೆಕಾರ್ಡ್ ಮಾಡೋದು ಬಸವ ಕಲ್ಯಾಣದಲ್ಲಿ ಪ್ರಸ್ತಾವದ ಪರವಾಗಿ ನಾನು ನೋಡ್ತಾ ಇದ್ದೇನೆ ಪೀಪಲ್ ಆರ್ ವಾಚಿಂಗ್ ಯು ಮುಂದಾಗಿರಿ ಮಾರ್ಚ್ 31ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 5 ಹಾಗೂ 7ರಿಂದ 23 ಮತ್ತು 25ರಿಂದ 28 ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚವನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬಲಗನ್ನೂ ಸೇರಿ ಬೇಡಿಕೆಗಳ ಪಟ್ಟಿಯನ್ನು ನಮೂದಿಸಿದ ಮೊಬಲಿಗೆ ಮೀರಿದ ಮೊತ್ತವನ್ನು ಈ ಸಭೆಯು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2019 ಮೊತ್ತವನ್ನು ಈ ಸಭೆಯು ಪ್ರಸ್ತಾವದ ಪರವಾಗಿಯೂ ಪ್ರಸ್ತಾವದ ವಿರೋಧವಾಗಿಲ್ಲ ಅಂತ ಕರೆಯಬೇಕು. ಪ್ರಸ್ತಾವವು ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ಪ್ರಸ್ತಾವ ಅಂಗೀಕರಿಸಿದೆ. ಹೋಗಿರೋ ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರ 2000